ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ತಡವಾಗಿ ಏನಂತಂದರೆ ನಿಮ್ಮ ಒಂದು 4ನೇ ಸುತ್ತಿನ ಫಲಿತಾಂಶವು 4ನೇ ಸುತ್ತಿನ ಒಂದು ಲೀಸ್ಟ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ 4ನೇ ಸುತ್ತಿನ ಈ ಒಂದು B.Ed ಲಿಸ್ಟಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಹೆಸರುಗಳು ಬಂದಿವೆ ಮತ್ತು ಇನ್ನೂ ಒಂದಷ್ಟುಗಳು ವಿದ್ಯಾರ್ಥಿಗಳದ್ದು ಕಂಪ್ಲೀಟ್ ಏನಂದರೆ ನಮಗೆ ಡಬಲ್ ಸ್ಟಾರ್ ಬಂದಿದೆ ಮತ್ತು ನಮ್ಮಗಳಿಗೆ ಈ ಲಿಸ್ಟಲ್ಲಿ ಕೂಡ ಹೆಸರು ಬಂದಿಲ್ಲ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಯಾರಿಗೆ ಕಾಲೇಜುಗಳು ಆಯ್ಕೆಯಾಗಿದ್ದೀರಿ ಅವರುಗಳು ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಲ್ ಸೆಂಟ್ರಿಗೆ ಹೋಗಲಿಕ್ಕೆ 23 ತಾರೀಕು ತನಕ ಬರೀ 3 ದಿನಗಳನ್ನು ಮಾತ್ರ ಅವಕಾಶ ಕೊಡಲಾಗಿದೆ. 23 ತನಕ ನೀವೇನು ಮಾಡ್ಬೋದು ಅಂತಂದರೆ ಈ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ಗಳನ್ನು ಮಾಡ್ಕೊಳ್ಳಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು. ಆಮೇಲೆ ಡಬಲ್ ಸ್ಟಾರ್ ಬಂದಿರೋರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ. ಅವರು ಆಟೋಮೆಟಿಕಲಿ ಅವರುಗಳಿಗೆ ಯಾವುದೇ ಥರಂಥ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಮಧ್ಯದಲ್ಲಿ ಇಲಾಖೆಯವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದನ್ನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಈ ಒಂದು ಪ್ರಕಟಣೆಯಲ್ಲಿ ಕೊಟ್ಟಿರುವಂಥ ಮಾಹಿತಿ ಏನಂತಂದರೆ ಈಗಾಗಲೇ 25ನೇ ಸಾಲಿನ B.Ed ಸಂಬಂಧಿಸಿದಂತೆ 3ನೇ ಪಟ್ಟಿ ಹಂಚಿಕೆ ಪ್ರಕಾರ ಸೇರ್ಪಡೆಯಾಗದೆ ಉಳಿದಿರುವಂಥ ಸೀಟುಗಳನ್ನು ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಬಿಡುಗಡೆ ಮಾಡಿದ್ದೀವಿ 14ನೇ ತಾರೀಕಿಗೆ. ಆಮೇಲೆ ನಿಮಗೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ 17 ತನಕನೂ ಕೂಡ ಅಂದರೆ ಸೀಟು ಹಂಚಿಕೆಗಾಗಿ ತಮ್ಮ ಒಂದು ಅಭಿಮತ ದಾಖಲಿಸಲು 17 ತಾರೀಕು ತನಕ ಕೊಟ್ಟಿದ್ದೀವಿ. ಸೀಟು ಹಂಚಿಕೆ ಪಟ್ಟಿಯನ್ನು ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಆಫಿಷಿಯಲಿ ರಿಲೀಸ್ ಮಾಡಿದ್ದೀವಿ. ಈ ಒಂದು 3ನೇ ಸುತ್ತಿನಲ್ಲಿ ಉಳಿದು ಇನ್ನೊಂದು ನಾವು 4ನೇ ಸುತ್ತಿ ತೊಗೊಂಬಂದಿದ್ವಿ. ಆ 4ನೇ ಸುತ್ತಿನಲ್ಲಿ ನೀವು ಸೀಟು ಹಂಚಿಕೆಗಳನ್ನು ಭಾಗವಹಿಸಿದ್ರಿ. ಆಮೇಲೆ ಈಗ ನಾವು ಏನು ಮಾಡಿದ್ದೀವಿ ಅಂತಂದರೆ ಈ 4ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಬಿಡುಗಡೆ ಮಾಡಿದ್ದೇವೆ. ಓಕೆ, ಸೊ ಇದರಲ್ಲಿ ನಿಮ್ಗಳಿಗೆ ಏನಾದರೂ ಇಷ್ಟವಾಗಿರುವಂಥ ಕಾಲೇಜು, ಈ ಸೀಟು ಸಿಕ್ಕಿರುವಂಥ ಕಾಲೇಜು ಇಷ್ಟವಾಗಿದ್ದರೆ ಅದಕ್ಕೆ ನೀವು ಪಾವತಿ ಮಾಡಿ ನೋಡಲ್ ಸೆಂಟ್ರಿಗೆ ಹೋಗಬೇಕಾಗತ್ತೆ. 23 ತಾರೀಕು ತನಕ ನೀವು ಅಂದರೆ 20ರಿಂದ 23 ತನಕ ದಿನಾಂಕವನ್ನು ಕೊಟ್ಟಿದ್ದಾರೆ. ಅದರೊಳಗಡೆ ಹೋಗಿ ನೀವು ನೋಡಲ್ ಸೆಂಟ್ರಿಗೆ ಹೋಗಿ ದಾಖಲಾತಿಗಳನ್ನು ತೊಗೊಂಡು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅಥವಾ ನಿಮ್ಗೆ ಏನಾದರೂ ಈಗ ಮೊದಲು ಹೆಸರು ಸೇರ್ಪಡೆಯಾಗಿರುವ ಅಂದರೆ ಇವಾಗ ಏನಾದರೂ ಫಸ್ಟ್ ಟೈಮ್ ಹೆಸರು ಸೇರಿಸಿದವರಿಗೆ ಕಾಲೇಜುಗಳನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಟೈಮ್ ಇದೆ. ಫಸ್ಟ್ ಟೈಮ್ ಸೀಟ್ ಸಿಕ್ಕವರಿಗೆ ಇನ್ನೊಂದು ಚಾನ್ಸ್ ಇದೆ. ನೀವು ಆಪ್ಷನ್ ಫಾರ್ ನೆಕ್ಸ್ಟ್ ಅಂತ ಮಾಡ್ಕೋಬೋದು. ಈ ಸೀಟ್ ಸಿಗದೇ ಇರೋರು, ಈ ಡಬಲ್ ಸ್ಟಾರ್ ಬಂದವರು ಅಥವಾ ಯಾವುದೇ ಥರಂಥ ಸೀಟ್ ಸಿಗೋರು ಆಟೋಮೆಟಿಕ್ಲಿ ಇನ್ನೊಂದು ರೌಂಡಿಗೆ ನೀವು ಹೋಗ್ತೀರಾ ಅಂತ ಇದು ಮಾಹಿತಿಯಲ್ಲಿ ಬಂದಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ರಿ, ಮುಂದಿನ ಅವಕಾಶದಲ್ಲಿ ನಿಮಗೆ ಅವಕಾಶ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿರಿ, ಈಗ ಬರುವಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೆಯಲ್ಲ, ಅದು ಇನ್ನೊಂದು ರೌಂಡ್ ಅಂದರೆ 5ನೇ ರೌಂಡ್ ಆಗುತ್ತೆ. ಈ 5ನೇ ರೌಂಡ್ ಅದೇ ಕೊನೆಯೇ ಆಗ್ಬೋದು. 6ನೇ ರೌಂಡು ಸೀಟ್ ಉಳಿದರೆ ಮಾತ್ರ ಮಾಡ್ತಾರೆ, ಇಲ್ಲಾಂದರೆ ಮಾಡೋಕ್ಕೆ ಹೋಗೋದಿಲ್ಲ.